ಬಂದಿದ್ಯಾ ಸವಿತಾ? ಸಿಕ್ಕಾಕೊಂಡಲ್ಲಪ್ಪ. ಇವ್ರು ಈಗಲೇ ಬರ್ಬೇಕಾ? ಹೆಂಡತಿ ಬುಕ್ಕ ನೋಡಿ 4 ಮಾತಾಡಿ ಖುಷಿಯಾಗಿ ಹೋಗಿ ಮಲ್ಕೊಂಡು ಅನ್ಕೊಂಡ್ರೆ ಇವ್ರ ಹತ್ರ ಉಗಿಸ್ಕೊಳ್ಳೋ ಪ್ರೋಗ್ರಾಮ್ ಇದೆಯೋ ಏನೋ. ನಾನು ಲೆಕ್ಕ ಕಲಿತೆ, ನಂಗೂ ಕಲ್ಸ್ಕೊಡ. ಚಕ್ ನಿಂದೊಂದು ಅಂತ ಚೋರಿಯ ನಿಂಗೆ ಅಂತ ಲೆಕ್ಕ ಸೀದಾಗ ಅಕ್ಕ ಇವಳಿಗೆ ನಿದ್ರು ನಾನು ಲೆಕ್ಕರು ಮಾಡಿದ್ಲಿ ಅಂತ ಮಾಡಿದಿಲ್ಲ ಸೀದಾ ಏಮನ್ಕಂತೆ. ನಂಗೆ ಎಂತದು ಬೇಡ, ನೀನೇ ಕಲ್ತ್ಕ. ಐ ನೀನೇನಾ ಇಷ್ಟೊತ್ನಲ್ಲಿ ಎಂತ ಕೆಲಸ ಇಲ್ಲ ನಿಂಗೆ? ಇಲ್ಲಿ ಯಾಕೆ ಬಂದೆ? ಅರೆ ಇದೇನು ಕಮಲಮ್ಮ ಹೀಗೆ ಕೇಳ್ತೀರಿ? ಡೈಲಿ ಇಷ್ಟೊತ್ತಲ್ಲಿ ಇಲ್ಲೇ ಅಲ್ವಾ ನಾನು ಜಾಗ್ ಮಾಡೋದು? ರಾತ್ರಿ ಜಾಗ್ ಮಾಡಿ ವ್ಯಾಯಾಮ ಮಾಡಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ, ಒಂಥರ ಫ್ರೆಶ್ ಫೀಲ್ ಇರುತ್ತೆ ಗೊತ್ತಾ? ನಿಮಗೆ ಗೊತ್ತಿಲ್ವಾ? ನಾಳೆಂದ್ರೆ ನೀವು ಬನ್ನಿ, ಇಬ್ರು ಸೇರ್ಕೊಂಡು ಜಾಗ್ ಮಾಡೋಣ. ಅದು ಸರಿ, ನೀವೇನಿಲ್ಲಿ? ಅದು ನಮ್ಮನೆಗೆ ಅವಾಗ ಒಂದು ಕಳ್ಬೇಕು ಬರುತ್ತಲ್ಲ ಮರೆಯ, ಅದು ಇವತ್ತು ಬಂದಿತ್ತು. ಅದೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ದಿನ ಹಾಲು ಕುಡಿಯೋಕ್ ನೋಡಿದ್ರು ಹಾಲಾದ್ರೂ ಪಾಲಾಗಕ್ ನಾ ಬಿಡೋದಿಲ್ಲ. ವೆರಿ ಗುಡ್. ಆ ಬೆಕ್ಕು ಈ ಕಡೆನೇ ಬಂತು ಮಾರಯ್ಯ, ಎಲ್ಲಿ ಹೋತೋ ಏನೋ. ಆ ಬೆಕ್ಕು ನನ್ನ ಕೈಗೆ ಏನಾದ್ರೂ ಸಿಕ್ಬೇಕು, ಸರಿ ಪೆಟ್ಟು ಕೊಟ್ಟು ಕೈ ಕಾಲು ಮುರಿತೆ. ಕೈಕಾಲು ಮುರಿದೆ? ಕರೆಕ್ಟು, ಹಾಗೆ ಮಾಡಬೇಕು. ಸರಿಯಾಗಿ ಹೇಳ್ತೀರಿ ನೀವು. ಹಾಗೆ ಮಾಡಿದ್ರೆ ಮತ್ತೆ ನಮ್ಮ ತಂಟೆಗೆ ಬರಲ್ಲ ಅಲ್ವಾ? ಈಗ ನೀವು ಕತ್ತಲಲ್ಲಿ ಬೆಕ್ಕನ್ನು ಹುಡುಕಿ, ನಾನು ಜಾಗಿಂಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಕತ್ತಲ್ಲಿ ಬೆಕ್ಕಿಗೆ ಕರಡಿ ಕರಡಿ, ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಗೆ. ಕತ್ಲಲ್ಲಿ ಹುಡುಕಿಸ್ದೆ. ಈ ಬೆಕ್ಕಿಗೆ ಹೆಂಗಾರು ಮಾಡಿ 2 ಕೈ 2 ಕಾಲು ಮುರಿಬೇಕು, ಆಗ್ಲೇ ನನ್ನ ಮಗಳು ನನ್ಗೆ ಉಳಿಯೋದು. ಅಕ್ಕ ಆಯ್ತಕ್ಕ ಸಮೇತ ಕಣ್. ಹಾ ಮುಗಿಸ್ಬಿಟ್ಯಾ? ವೆರಿ ಗುಡ್. ನೀನ್ ಕರೆಕ್ಟಾಗೆ ಮಾಡಿರ್ತೀಯ ಬಿಡು. ಒಂದು ಕೆಲಸ ಮಾಡು, ನೀನು ಹೋಗಿ ಮಲ್ಕೋ. ನನಗೂ ತುಂಬ ನಿದ್ದೆ ಬರ್ತದೆ ಕಣೋ. ಈ ಸ್ಲೇಟ್ನ ಇಲ್ಲೇ ಇಟ್ಟು ಹೋಗು. ಹೇಗಿದ್ರು ಬೆಳಗ್ಗೆ ಬೇಗ ಹೇಳ್ತೀನಲ್ಲ, ನೋಡಿಟ್ಟಿರ್ತೀನಿ. ಹಾಂ ಹೋಗಪ್ಪ. ಆಯ್ತಕ್ಕ, ನಂಗೂ ನಿದ್ರೆ ಬರ್ತಿತ್ತು.
ಪಾಪ ಈ ಚಳಿಯಲ್ಲಿ ಕಾದು ಕಾದು ಹೋದ್ರು ಅನ್ಸುತ್ತೆ. ಅವರಾದ್ರೂ ಎಷ್ಟೊತ್ತು ಕಾಯ್ತಾರೆ. ನಾನೇ ಬನ್ನಿ ಅಂತ ಕರೆದು ಹೀಗೆಲ್ಲ ಆಗೋಯ್ತಲ್ಲ. ಛ. ಏನೋ ಖುಷಿಯಾದಾಗ ಮಸಚಿ ಹೋದಾಗ ಸಂಜೆಲಿ ಉಳಿ ಎಂಡ ಕೊಂಚ ತಾಡ್ಕಂಡು ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ ತುಂಬೋಯ್ತು ರತ್ನನ್ ಪ್ರಪಂಚ. ಏಯ್ ತುಂಬೋಯ್ತು ರತ್ನನ್ ಪ್ರಪಂಚ. ಸ್ಟಡಿ 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 ಕುಡ್ದಿರಾ? ಯಾರ ನೀವು? ಏನೋ ಶೇಂದಿ ಅಂಗಡಿಯಲ್ಲಿ ಫುಲ್ ಶೇಂದಿ ಕೊಡ್ಕೊಂಬಂದ್ಯಾ? ನನ್ ದುಡ್ಡು ನಾ ಕೊಡ್ತೆ, ಅದನ್ನ ಕೇಳಕ್ ನೀವ್ ಯಾರ? ನಮ್ನೇ ಯಾರಂತ ಕೇಳ್ತೀಯ ಮಗನೇ? ಮುಟ್ಟುತ್ತಾಗ ನಿನ್ನ ಕಳ್ಸಿದೆ ಅಂತಕ್ಕೆ ನೀ ಮಾಡ್ದ ಕೆಲ್ಸ ಅಂತ. ಎಂತ ಮಾಡಕ್ಕಿತ್ತ? ನಿನ್ನ ಪಟೇಲ್ರ ಶಂಕರನ ಮನೆ ಕಳ್ಸಿ ಅಂತ ಹೇಳು. ಚಪ್ಪಗುದ್ದಕ್ಕ ಕುಡ್ಕೊಂಡು ಗಮ್ಮತ್ ಮಾಡಕ್ಕ? ಇಲ್ಲ ಮರೆಯ. ನೋಡೋ, ನೀನ್ ಅವ್ರ ಮನೆಗೆ ಹೋಗಿದ್ದು ಸುದ್ದಿ ಕೊಡಕ್ಕೆ. ನೀ ಅಲ್ಲಿ ಏನ್ ನಡೀತೆ ಅಂತ ಹೇಳಿಲ್ಲ ಅಂದ್ರೆ ಕೈಕಾಲ್ ಮುರಿತೆ ಮಗನೇ. ಎಂತ ಮರೆಯೋದು? ನಡುಕಿರೋದೇ 2 ಕಾಲು, ಉಂಬಕ್ಕಿರೋದೇ ಒಂದು ಬಲಗೈ. ಬಿಡು. ನಾಟಕ ಮಾಡ್ಬೇಡ, ನಾಟಕ ಸಾಕು ನಿಂದು. ಸರಿ ಕೆಲಸ ಮಾಡು. ಬರೋ. ನೀವ ಟೈಟ್ ಆದ್ಮೇಲೆ ಇವನದ್ ಇದ್ದದ್ದೇ ಮಾರೆ. ಬಾ ಹೋಗುವ, ಇವನದ್ ಇದ್ದದ್ದೇ. ಹೋಟೆಲ್ ಹೊಡೆದಿದ್ದು ಯಾರು ಅಂತಲೇ ಇರುತ್ತೆ. ಕಂಡಿಡಿಯ ಕಾಲ ನನ್ನ ನೋಡಿದ್ರು, ನಾ ಕಂಡಿಡಿದ್ದು. ಆ ಭಯ ಇರ್ಕ. ನಾ ಯಾರು? ಈ ಊರಿನ ರಾಜ ಸಿಂಹ. ನನ್ನ ನೋಡಿದ್ರು. ಒಬ್ಬನೇ ಇದ್ದೆ ಅಂತ ಹೊಡಿತೆ. ನಾಳೆ ಎಂಟಕ್ಕಿಟ್ಟು ಇದೇ ದರಲ್ಲಿ ಬೆಳಗ್ಗೆ ಬರ್ತೇನೆ. ತಾಕತ್ತಿದ್ರೆ ಪಟ್ಟಣ ಕರ್ಕಂಬ. ಪಾಡ್ಕಂಡು ಹಾರಾಡ್ತಾ ಕನ್ನಡದಲ್ಲಿ ಪದವಾಡ್ತಾ. ಭುವನ, ಭುವನ ನಿಂತ್ಕ ಮಾರಯ್ಯ. ಈಗ ಭುವನ, ನಿಂಗೆ ಕೈ ಮುಗ್ದು ಕೇಳ್ತೆ ಮಾರಯ್ಯ. ಸವಿತಾ ನಿನ್ ಮಧ್ಯೆ ಏನೋ ನಡೆದಿದೆ ಅಂತ ನನಗೆ ಅನುಮಾನ ಇತ್ತು. ಅದು ನಿಜನ ಅಲ್ವಾ ಅಂತ ಹೇಳ್ಬಿಡೋ ದಯವಿಟ್ಟು. ಎತ್ ಕರಳಿನ ಸಂಕಟ ಅರ್ಥ ಮಾಡ್ಕೊ ಮಾರಯ್ಯ. ಅಯ್ಯೋ ಕಮಲಮ್ಮ, ಅಂಥದ್ದೆಲ್ಲ ಏನು ಇಲ್ಲ. ನೀವು ಸುಮ್ಮನೆ ನನ್ನ ತಪ್ಪು ತಿಳ್ಕೊತಾ ಇದ್ದೀರಾ. ನಿಮ್ಮ ಮಗಳು ಒಳ್ಳೆವಳೆ, ಅವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ನಿಮ್ಮ ಮರ್ಯಾದೆ ಹೋಗುವಂಥ ಕೆಲಸ ಅವಳು ಮಾಡಲ್ಲ. ನೀವು ಯೋಚನೆ ಮಾಡಬೇಡಿ. ಯೋಚನೆ ಮಾಡಬೇಡಿ ಅಂದ್ರೆ ಹೇಗಪ್ಪ? ಸವಿತಾ ನಿನ್ ಜೊತೆ ಸುಮ್ನೆ ಮಾತಾಡೋದನ್ನ ನಾನು ಎಷ್ಟೋ ಬಾರಿ ಕಂಡಿದ್ದೀನಿ. ಅವಳು ನಿನ್ ಜೊತೆ ಮಾತಾಡೋಕ್ಕೋಸ್ಕರ ಎಲ್ಲಿ ಸಮಯ ಸಿಗ್ತದೆ ಅಂತ ಕಾಯ್ತಾಳೆ. ಎತ್ ಕರಳಿನ ಸಂಕಟ ಬೆಳ್ದ್ ನಿಂತಿರೋ ನಿಮ್ಗೆ ಹಿಂಗ ಅರ್ಥ ಆಗ್ಬೇಕು. ಭುವನ, ಅವಳು ಎಂತಾದ್ರೂ ಮರ್ಯಾದೆ ಹೋಗಂತ ಕೆಲಸ ಮಾಡಿದ್ರೆ ನೀನೇ ಅವಳಿಗೆ ಬುದ್ಧಿ ಹೇಳ್ಕು. ನೀನ್ ಈ ಮನೆ ಅನ್ನ ತಿಂದಿದೀಯಾ, ಈ ಮನೆ ಅನ್ನದ ಋಣ ನಿನ್ ಮೇಲಿದೆ. ಅವಳು ಏನಾದ್ರೂ ಮರ್ಯಾದೆ ಹೋಗುವಂತ ಕೆಲಸ ಮಾಡಿದ್ರೆ ನಮ್ಮ ಮರ್ಯಾದೆ ಮಾತ್ರ ಅಲ್ಲ, ತಣಿಗಳ ಮರ್ಯಾದೆ ಪ್ರಶ್ನೆ. ಖಂಡಿತ ಹಾಗಾಗಲ್ಲ, ಆಯ್ತಾ? ಅಂಥದ್ದೇನೂ ಆಗಲ್ಲ. ಅವಳು ನನ್ನ ಹತ್ರ ಬಂದು ಮಾತಾಡಿದ ತಕ್ಷಣ ನೀವು ಅದನ್ನ ನೋಡಿ ತಪ್ಪು ತಿಳ್ಕೊಬೇಡಿ. ನಾವಿಬ್ರು ಒಳ್ಳೆ ಫ್ರೆಂಡ್ಸು ಅಷ್ಟೇ. ಈಗ ಅವಳು ಫ್ರೆಂಡ್ಸ್ ಜೊತೆ ಹೋಗಿ ಮಾತಾಡ್ತಿರೋದನ್ನ ನೀವು ಹೋಗಿ ನೋಡಿದ್ರೆ ಇದೇ ರೀತಿ ತಪ್ಪು ತಿಳ್ಕೊತೀರಾ? ಇಲ್ಲ ತಾನೆ? ಇದು ಹಾಗೇನೆ. ಅಷ್ಟೇ ಅಲ್ಲದೆ ಈ ಊರಲ್ಲಿ ಅವಳಿಗೆ ಹೇಳ್ಕೊಳ್ಳೋಂಥ ಯಾವ ಫ್ರೆಂಡ್ಸು ಇಲ್ಲ. ಅದಕ್ಕೆ ಅವಾಗ ಬಂದು ನನ್ನ ಮಾತಾಡ್ತಾ ಇರ್ತಾಳೆ ಅಷ್ಟೇ. ನೀವು ಆರಾಮಾಗಿರಿ, ಟೆನ್ಷನ್ ತಗೋಬೇಡಿ. ಇವ್ನು ಮಾತಾಡೋದೆಲ್ಲ ಕಂಡ್ರೆ
ನಾನೇ ತಪ್ಪಾಗಿ ತಿಳ್ಕೊಂಡು ಅನ್ನಿಸ್ತು. ಇವನ್ ಮಾತು ನಂಬೋದೋ ಬೇಡ ಅನ್ನೋದೇ ತಿಳಿತಿಲ್ಲ. ನನ್ನ ಮಗಳಿಗೂ ಬುದ್ಧಿ ಇಲ್ಲ. ಇವರೇನೋ ಗಂಡಸರು, ಹೇಗೋ ನಡೀತು. ಬೆಣ್ಣೆನ ಬೆಂಕಿ ಪಕ್ಕ ಇಟ್ಟರು ಒಂದೇ, ಬೆಂಕಿನ ಬೆಣ್ಣೆ ಪಕ್ಕ ಇಟ್ಟರು ಒಂದೇ, ಕರ್ಗೋದು ಬೆಣ್ಣೆನೇ. ಪೂರ್ಣ ನಂಬಿ ಸುಮ್ಮನಾಗೋದು ಬೇಡ. ಇಷ್ಟಕ್ಕೂ ಇವನೇನು ಸವಿತನ ತಂಗಿ ಆಡ್ಲಿಲ್ವಲ್ಲ, ಪೆಂಡು ಅಂದ. ಈ ಕಾಲದಲ್ಲಿ ಯಾರು ಯಾರನ್ನು ನಂಬೋಕ್ಕಾಗ್ತಿಲ್ಲ. ಭುವನ್ ಅದೆಷ್ಟು ಕಾದು ಹಾಗೆ ಹೋದ್ರು. ಪಾಪ ಬೇಜಾರು ಮಾಡ್ಕೊಂಡಿರ್ತಾರೆ. ಶಾಲೆ ಸಮಸ್ಯೆ ಬೇರೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೇಳ್ಕೋಬೇಕು ಅವ್ರ ಹತ್ರ. ಅಯ್ಯೋ, ನಿಧಾನ ನಿಧಾನ, ಅಷ್ಟೊಂದು ಅರ್ಜೆಂಟ? ನಿಮ್ಮ ತಲೆ, ನಿಮ್ಗೇನು ಹೊತ್ತು ಗೊತ್ತೇ ಇಲ್ವಾ? ಆಗ್ಲೇ ಬನ್ನಿ ಅಂತಂದ್ರೆ ಇಷ್ಟೊತ್ತಿಗೆ ಬರೋದು? ಅರೆ, ನನ್ನ ಹೆಂಡತಿ ರೂಮಿಗೆ ನಾನು ಬರೋಕ್ಕೆ ಗೊತ್ತು ಬೇಕಾ? ನೀನು ಹೇಳೋದನ್ನ ಕೇಳಿದ್ರೆ ನಗ್ತಾರಷ್ಟೇ ಯಾರಾದರೂ. ಎದ್ದೇಳಿ ಮೇಲೆ. ಅಯ್ಯಪ್ಪ, ನೀವು ಹೀಗೆಲ್ಲ ಆಡೋದು ನೋಡಿದ್ರೆ ಎಲ್ಲ ಜನ ನಮ್ಮನ್ನ ನೋಡಿ ನಗ್ತಾರೆ. ಅದಿರ್ಲಿ, ಯಾಕೆ ಸ್ಲೇಟು? ಅವಾಗಲೇ ಇಲ್ಲಿ ಬಂದಿದ್ರಲ್ಲ, ಎಲ್ಲಿಗೆ ಹೋದ್ರಿ? ಆಹಾ, ಅದಷ್ಟು ಆರಾಮಾಗಿ ಕೇಳ್ತೀಯ ನನ್ನ ಹೆಂಡತಿ. ಆ ಕುರಿಯೋ ಚಳಿಲಿ ನಾನು ನಿಂತಿದ್ದೆ. ಮೇಡಮ್ನವ್ರಿಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಅಲ್ಲ? ಹಾಂ, ಅವಾಗಲೇ ಒಳಗೆ ಸೇರಿಸ್ಕೊಂಡಿದ್ರೆ ಬೆಚ್ಚಿಗೆ ಹಾಯಾಗಿ ಎಷ್ಟೊತ್ತು ಬೇಕಾದ್ರೂ ನಿನ್ನ ಜೊತೆ ಇರ್ಬೋದಾಗಿತ್ತಾ? ಆಸೆ ನೋಡು, ನೀವೇನ್ ಕಮ್ಮಿ ಇಲ್ಲ ಬಿಡಿ. ಅದೇ ಕೊರಿಯೋ ಚಳಿಯಲ್ಲಿ ಸವಿತಾ ಕೈ ಹಿಡ್ಕೊಂಡು ನಿಂತಿದ್ರಲ್ಲ, ನಾನೇನು ನೋಡಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ನೀನು ಅನ್ಕೊಂಡು ಸವಿತಾ ಕೈ ಹಿಡ್ಕೊಂಡಿದ್ದು ನಾನು. ನನಗೇನು ಗೊತ್ತಿತ್ತು ನಿನ್ನ ಜಾಗದಲ್ಲಿ ಸವಿತಾ ನಿಂತಿರ್ತಾಳೆ ಅಂತ? ಆ ಕಮಲ ಮುಂದೊಂದು ಒಳ್ಳೆ ರಗಳೆ. ಅವ್ರ ಮಗಳು ನಾನು ಎತ್ತಾಕೊಂಡು ಹೋಗ್ಬಿಡ್ತೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಅದೇ ಟೈಮಿಗೆ ನಾನು ಅಲ್ಲಿ ಬಂದು ನಿಂತ್ಕೊಂಡಿದ್ದಕ್ಕೂ, ನಿನ್ನ ಜಾಗದಲ್ಲಿ ಸವಿತಾ ಇದ್ದಿದ್ದಕ್ಕೂ ಕಮಲಮ್ಮ ನನ್ನ ನೋಡಿ ನನ್ನ ತಪ್ಪು ತಿಳ್ಕೊಂಡ್ರು. ಇವೆಲ್ಲ ರಗಳೆ ಹಾಕ್ಬೇಕು ಹೇಳು? ಸುಮ್ಮನೆ ನಾವಿಬ್ರು ಗಂಡ ಹೆಂಡತಿ ಅಂತ ಅವ್ರಿಗೆಲ್ಲ ಹೇಳಿದ್ರೆ ಎಲ್ಲರೂ ಅವ್ರ ಪಾಡಿಗೆ ಆರಾಮಾಗಿರ್ತಾರೆ ತಾನೆ? ಗಂಡ ಇದ್ದು ಹೀಗೆ ಮದುವೆ ಆಗಿಲ್ಲ ಅಂತ ಬದುಕ್ತಿರೋದಕ್ಕೆ ನನಗೇನು ಖುಷಿ ಇದೆ ಅಂದ್ಕೊಂಡಿದ್ದೀರಾ ಭುವನ್? ಈ ಹಳ್ಳಿಗೆ ನಾನು ಯಾಕೆ ಬಂದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಂಬಿಕೆ ಇಲ್ದೇ ಇರೋ ಕಡೆ ಒಂದೇ ಒಂದು ಕ್ಷಣನೂ ಇರೋಕ್ಕೆ ಮನಸ್ಸಾಗಲಿಲ್ಲ ನನಗೆ. ಪ್ಲೀಸ್, ಹಳೆ ವಿಚಾರಣ ಮತ್ತೆ ಕೆದಕ್ಬೇಡ. ನಾನು ತಪ್ಪು ಮಾಡಿದ್ದೀನಿ. ನಂಬಿಕೆ ಗಳಿಸೋದಕ್ಕೆ ಎಷ್ಟೆಲ್ಲ ಓದಾಡ್ತಿರೋದು ನಾನು. ಅದೇ ನಂಬಿಕೆಗೋಸ್ಕರನೇ ಈ ಹಳ್ಳಿಯಲ್ಲಿ ನಾನಿರೋದು. ಈ ಹಳ್ಳಿ ಜನ ನನ್ನ ನಂಬಿದ್ದಾರೆ. ನನ್ನಿಂದ 4 ಜನಕ್ಕೆ ಉಪಕಾರ ಆದ್ರೆ, ಯಾರ್ದೋ ಮುಖದ ಮೇಲೆ ನಗು ಮೂಡಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಭುವನ್? ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ನಮ್ಮಿಬ್ಬರ ವಿಷಯ ನಾನು ಹೋಗಿ ಅಪ್ಪಾಜಿ ಹೇಳಿದ್ರೆ ಅವರು ನಮ್ಮನ್ನ ಈ ಮನೆಯಿಂದ ಮಾತ್ರ ಅಲ್ಲ, ಈ ಊರಿಂದಾನೇ ಹೊರಗೆ ಕಳಿಸ್ತಾರೆ. ಎಲ್ಲ ಗೊತ್ತಿದ್ದು ನೀವೇ ಹೇಗೆ ಮಾತಾಡ್ತಿರಲ್ಲ? ಸಾರಿ ಶ್ರದ್ಧಾ, ನಿನಗೆ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ನಿನ್ನ ಮುಖದಲ್ಲಿ ಯಾವತ್ತೂ ನೋವು ಕಾಣಬಾರ್ದು. ನಿನಗೇನೇ ದುಃಖ ಇದ್ರೂ ಅದ್ರಲ್ಲಿ ನನಗೂ ಒಂದು ಪಾಲು ಕೊಡು. ಸಂತೋಷ ಯಾವಾಗಿದ್ರೂ ನಿನ್ನ ಪಾಲಾಗಬೇಕು ಅಂತ ಬಯಸ್ತು ನಾನು. ಏನೋ ತಮಾಷೆ ಗಾಡಿದಿನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ನನ್ನಿಂದ ಏನಾಗಬೇಕು, ಏನು ಮಾಡಬೇಕು ಅದನ್ನು ಹೇಳ್ಬೋದಲ್ಲ. ಏನ್ರಿ ಇದು ಹಗಲ್ ತರೋಡೆ? ಈಗ ಜನರು ಹೊಟ್ಟೆ ಮೇಲೆ ಹೊಡಿತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಮೇಡಮ್, ನಾನೇನು ಮಾಡಲಿ? ಎಲ್ಲ ಪಟೇಲ್ರನ್ನ ಕೇಳಿ ಹೋಗಿ. ಈ ಪಟೇಲ್ನ ದಸಿದಂಗೆ ಈ ಊರಾಗಿಪ್ಪು ಯಾರಿಗೂ ಸುಖ ಇಲ್ಲ. ಅವನ ಚೇಲೆಗಳೆಲ್ಲ ಬಂದು ಇಲ್ಲಿ ಪಕ್ಕಿ ಚೀಲ ಹಿಡ್ಕ ಹೋಗ್ತಾ ಇರ್ತೀವಿ. ನಾವು ಮಾತಾಡೋದಿಲ್ಲ ಈಗ.
ಅವೆಲ್ಲ ಸರಿ ಶ್ರದ್ಧಾ, ಆದರೆ ಈ ವಿಷಯವಾಗಿ ನಾವೇನು ಮಾಡೋಕ್ಕಾಗತ್ತೆ ಹೇಳು? ಆ ಪಟೇಲ ಅಕ್ಕಿನೆಲ್ಲ ಎಲ್ಲಿ ಬಚ್ಚಿಟ್ಟಿದ್ದಾನೋ ಏನೋ. ಇನ್ ಕೇಸ್ ಅದು ಗೊತ್ತಿದ್ರು ಕೂಡ ಅವ್ರನ್ನ ಎದುರು ಹಾಕ್ಕೊಂಡು ಅದನ್ನೆಲ್ಲ ಹೊರಗಡೆ ತೆಗಿಯೋದಾಗ್ಲಿ, ಅದೆಲ್ಲ ಯಾರಿಗೆ ಸೇರಬೇಕೋ ಅದನ್ನೆಲ್ಲ ತಲುಪಿಸೋ ಹಾಗೆ ಮಾಡೋದಾಗ್ಲಿ, ಇದೆಲ್ಲ ಸಾಧ್ಯನಾ? ನನಗೆ ಯಾಕೋ ನೀನು ಆಕಾಶಕ್ಕೆ ಎಣ್ಣೆ ಹಾಕ್ತಿದ್ಯಾ ಅನ್ನಿಸ್ತದೆ ನನಗೆ. ಮಧ್ಯದಲ್ಲಿ ಬಿದ್ದರೆ ಹೇಳೋಕ್ಕಾಗದಿರೋಷ್ಟು ಪೆಟ್ಟಾಗತ್ತೆ. ಅಂದರೆ ಏನು ಮಾತನಾಡ್ತಾ? ನಾವು ಪ್ರಯತ್ನನೇ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ನೋಡಿ, ನಾನು ಬೇರೆ ಯಾರಿಗೂ ಹೇಳ್ದೆ ಈ ವಿಚಾರನ ನಿಮ್ಮ ಹತ್ರ ಏನಕ್ಕೆ ಹೇಳ್ದೆ ಗೊತ್ತಾ? ನೀವು ನನಗೆ ಸಹಾಯ ಮಾಡೇ ಮಾಡ್ತೀರೋ ಅನ್ನೋ ನಂಬಿಕೆಯಿಂದ. ಈಗೇನು ನಿಮ್ಮ ಕೈಲಿದಾಗುತ್ತೋ ಇಲ್ವೋ ಅಷ್ಟು ಹೇಳಿ. ಕೋಪ ಯಾಕೆ ಮಾಡ್ಕೋತಾ ಇದೆಯಾ? ಇದಷ್ಟು ಸುಲಭಕ್ಕಾಗೋ ಕೆಲಸ ಅಲ್ಲ. ನಿನ್ನ ಒಳದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಶ್ರದ್ಧಾ, ಶ್ರದ್ಧಾ ಒಂದು ನಿಮಿಷ ನನ್ನ ಹೇಳ, ನನ್ನ ಮಾತು ಕೇಳಿ ಶ್ರದ್ಧಾ. ಏನು ಬೇಕಾಗಿಲ್ಲ, ನಡೀರಿ. ಮೊದಲು ನೀವು ನಡೀರಿ. ಅದೇನು ಮಾಡಬೇಕೋ ಅದು ನಾನೇ ಮಾಡ್ಕೋತೀನಿ. ಹೋಗಿ. ಶ್ರದ್ಧಾ, ನನ್ನ ಮಾತು ಕೇಳಿ ಶ್ರದ್ಧಾ ಪ್ಲೀಸ್. ಹೋಗಿ ಅಂದೆ. ಭುವನ್ ಹೇಳಿದ್ರಲ್ಲಿ ಪೂರ್ತಿ ಸುಳ್ಳಿಲ್ಲ. ದುಡುಕಿ ಮಾಡೋ ಕೆಲಸ ಅಲ್ಲ ಇದು. ನಿಧಾನಕ್ಕೆ ಯೋಚನೆ ಮಾಡಿ ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡಬೇಕು. ನಾವೆಲ್ಲೂ ಸಿಕ್ಕಾಕೊಳ್ದೆ ಆ ಪಟೇಲನ್ನು ಸಿಕ್ಕಾಕೊಳ್ಳೋ ಹಾಗೆ ಮಾಡಬೇಕು. ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಬೇಕು. ಅಷ್ಟರಲ್ಲಿ ಭುವನ್ ಕೂಡ ದಾರಿಗೆ ಬಂದೇ ಬರ್ತಾರೆ. ನಂಗೆ ಸಹಾಯ ಮಾಡಬೇಕು ಅಂತಿದ್ರು ನಾನೆಲ್ಲಿ ಅಪಾಯಕ್ಕೆ ಸಿಕ್ಕಾಕೊಳ್ತೀನೋ ಅನ್ನೋ ಭಯ ಅವ್ರಿಗೆ. ಅವ್ರನ್ನ ಕನ್ವಿನ್ಸ್ ಮಾಡೋದೇನೋ ದೊಡ್ಡ ಕೆಲಸ ಅಲ್ಲ. ಶಂಕರ ನನ್ನ ಮಾಲಿ ಕೇಳು. ಶಂಕರ ಅಯ್ಯೋ ಮಂಗಳ ಮಂಗಳ. ಓ ನೀವೇ ಕೇಳ್ಕೊಂಬರಕ್ಕೆ ಹೋದ್ರಿ? ಹಾಂ, ಕರೆದಿರ ನಾನು ಬರ್ತಿರಲ್ವಾ? ಇಲ್ಲ, ಅದು ಬಾಯಾರಿಕೆ ಆಯಿತು. ನೀರು ಕುಡಿಯೋಣ ಅಂತಂದರೆ ನೀರಿರಲಿಲ್ಲ, ತಗೊಂಡು ಹೋಗೋಣ ಅಂತ ಬಂದೆ. ಪಾಪ ನೀವೆಲ್ಲ ಮಲಗಿರ್ತೀರ, ಮತ್ತಿನ್ನು ಏಣಿಸೋದು ಯಾಕೆ ಅಂತ ನಾನೇ ಬಂದೆ. ದನಿಗಳ ಕಾರ್ ಬಿದ್ರಿ ಅಲ್ಲ, ಕಾಲು ಉಳುಕಿತ್ತಂತ ನೀನು ಮ್ಯಾಲೆ ಕರ್ಕೊಂಡೋಗ, ನಾನು ನೀರು ತರ್ತೆ. ಬನ್ನಿ